ಹಾಯ್ ಸ್ನೇಹಿತರೆ, ಕನ್ನಡ ಕ್ವಿಜ್ ಚಾನಲ್ಗೆ ಸ್ವಾಗತ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಕನ್ನಡ ಕ್ವಿಜ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗಾದರೆ ಇವತ್ತಿನ ಮೊದಲನೆಯ ಪ್ರಶ್ನೆ, ಗೌತಮ ಬುದ್ಧನು ಜನಿಸಿದ ಸ್ಥಳ ಎ. ನಳಂದ, ಬಿ. ಗಯಾ, ಸಿ. ಲುಂಬಿನಿ, ಡಿ. ಪಾಟಲಿಪುತ್ರ. ಸಿ. ಲುಂಬಿನಿ. ಗೌತಮ ಬುದ್ಧ ಜನಿಸಿದ ಸ್ಥಳ ಲುಂಬಿನಿ. ಪ್ರಶ್ನೆ 2, ಗುಡವಿ ಪಕ್ಷಿಧಾಮ ಯಾವ ಜಿಲ್ಲೆಯಲ್ಲಿದೆ? ಎ. ಧಾರವಾಡ, ಬಿ. ಶಿವಮೊಗ್ಗ, ಸಿ. ಹಾಸನ, ಡಿ. ಕೊಪ್ಪಳ. ಬಿ. ಶಿವಮೊಗ್ಗ. ಗುಡವಿ ಪಕ್ಷಿಧಾಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಕರ್ನಾಟಕದ ಭಗತ್ ಸಿಂಗ್ ಯಾರು? ಎ. ಜೆ. ನೆಹರು, ಬಿ. ಸ್ವಾಮಿ ವಿವೇಕಾನಂದ, ಸಿ. ಕುವೆಂಪು, ಡಿ. ಮೈಲಾರ ಮಹಾದೇವ. ಡಿ. ಮೈಲಾರ ಮಹಾದೇವ. ಇವರನ್ನು ಕರ್ನಾಟಕದ ಭಗತ್ ಸಿಂಗ್ ಎಂದು ಕರೆಯುತ್ತಾರೆ. ಪ್ರಶ್ನೆ 4, ವಜ್ರದ ನಗರ ಎಂದು ಕರೆಯುವ ನಗರ ಯಾವುದು? ಎ. ಸೂರತ್, ಬಿ. ಮುಂಬೈ, ಸಿ. ಕಲ್ಕತ್ತಾ, ಡಿ. ಬೆಂಗಳೂರು. ಎ. ಸೂರತ್. ಸೂರತನ್ನು ವಜ್ರದ ನಗರ ಎಂದು ಕರೆಯುತ್ತಾರೆ. ಸಂಸತ್ತಿನ 2 ಅಧಿವೇಶನಗಳ ನಡುವಿನ ಗರಿಷ್ಠ ಅಂತರ? ಎ. 5 ತಿಂಗಳ, ಬಿ. 6 ತಿಂಗಳ, ಸಿ. 8 ತಿಂಗಳ, ಡಿ. 9 ತಿಂಗಳ. ಬಿ. 6 ತಿಂಗಳ. ಸಂಸತ್ತಿನ 2 ಅಧಿವೇಶನಗಳ ನಡುವಿನ ಅಂತರ 6 ತಿಂಗಳಾಗಿರುತ್ತದೆ. ಪ್ರಶ್ನೆ 6, ಕರ್ನಾಟಕದ ಕಣ್ಣೀರಿನ ನದಿ ಯಾವುದು? ಎ. ದಾಮೋದರ ನದಿ, ಬಿ. ಧೋಣಿ ನದಿ, ಸಿ. ಗೋದಾವರಿ ನದಿ, ಡಿ. ಕಾವೇರಿ ನದಿ. ಬಿ. ಧೋಣಿ ನದಿ. ಇದನ್ನು ಕರ್ನಾಟಕದ ಕಣ್ಣೀರಿನ ನದಿ ಎಂದು ಕರೆಯುತ್ತಾರೆ. ಪ್ರಶ್ನೆ 7, ಕಬಡ್ಡಿ ಆಟದಲ್ಲಿರುವ ಆಟಗಾರರ ಸಂಖ್ಯೆ ಎಷ್ಟು? ಎ. 5 ಜನ, ಬಿ. 12 ಜನ, ಸಿ. 7 ಜನ, ಡಿ. 10 ಜನ. ಸಿ. 7 ಜನ. ಕಬಡ್ಡಿ ಆಟದಲ್ಲಿ ಒಟ್ಟು 7 ಜನ ಆಟಗಾರರಿರುತ್ತಾರೆ. ಅಶೋಕನ ಶಾಸನಗಳನ್ನು ಕೆಳಗಿನ ಯಾವ ಲಿಪಿಯಲ್ಲಿ ಕೆತ್ತಿಸಿಲ್ಲ? ಎ. ಕನ್ನಡ, ಬಿ. ಗ್ರೀಕ್, ಸಿ. ಬ್ರಾಹ್ಮಿ, ಡಿ. ಮರಾಠಿ. ಡಿ. ಮರಾಠಿ. ಅಶೋಕನ ಶಾಸನಗಳನ್ನು ಮರಾಠಿ ಲಿಪಿಯಲ್ಲಿ ಕೆತ್ತಿಸಿಲ್ಲ. ಪ್ರಶ್ನೆ 9, ಗೌತಮ ಬುದ್ಧನು ಎಲ್ಲಿ ನಿರ್ವಾಣ ಹೊಂದಿದನು? ಎ. ಸಾಂಚಿ, ಬಿ. ಸಾರನಾಥ, ಸಿ. ಕುಶಿನಗರ, ಡಿ. ಪಾವಾಪುರಿ. ಸಿ. ಕುಶಿನಗರ. ಗೌತಮ ಬುದ್ಧನು ಕುಶಿನಗರ ಎಂಬಲ್ಲಿ ನಿರ್ವಾಣ ಹೊಂದಿದನು. ಸ್ನೇಹಿತರೆ, ಇಲ್ಲಿಯವರೆಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಕನ್ನಡ ಕ್ವಿಜ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.